ಬದುಕು ಅಂದರೆ ಬೆವರ ಸುರಿಸಿ ಉಣ್ಣುವುದು. ಯಾರು ಕಷ್ಟಪಟ್ಟು ದುಡಿಯುವುದಿಲ್ಲವೋ ಅವರಿಗೆ ಬದುಕಿನ ಅನುಭವ ಗೊತ್ತಾಗುವುದಿಲ್ಲ. ಹಾಗೆ ದುಡಿಯಬೇಕಾದರೆ ಬಡತನ ಏನು ಎನ್ನುವುದು ಅನುಭವಿಸಲೇಬೇಕು. ಬಡತನದಿಂದ ಬೆಂದು ನೊಂದು ಬಂದವರಿಗೆ ಬದುಕಿನ ಅರ್ಥ ತಿಳಿದಿರುತ್ತದೆ. ನಾವು ಗಳಿಸಿದ ಒಂದೊಂದು ಪೈಸೆ ಕೂಡ ಮನಸ್ಸಿಗೆ ಸಂತೋಷ ಕೊಡುತ್ತದೆ. ಅಜ್ಜನೋ ಮಾಡಿಟ್ಟ ಆಸ್ತಿಯಲ್ಲಿ ಬದುಕುವುದು ಬದುಕಲ್ಲ. ಬದುಕಿರುವಾಗ ತಾನೇನು ಮಾಡಿದೆ ಎನ್ನುವುದು ಮುಖ್ಯ. ಹೆಂಡತಿ ಮಕ್ಕಳು ಸಂಸಾರ ಇದ್ದರೆ ಮಾತ್ರ ಬದುಕಲ್ಲ. ಬೆಂಕಿಯಲ್ಲಿ ಬೆಂದು ಕರಗಿದಾಗಲೇ ಅಪ್ಪಟ ಬಂಗಾರವಾಗುವುದು. ಎಲ್ಲವನ್ನೂ ಎದುರಿಸುವ ತಾಳ್ಮೆಯಿಂದ ಯೋಚಿಸುವ ಶಕ್ತಿಯೂ ಬರುತ್ತದೆ. ಎಷ್ಟೇ ಡಿಗ್ರಿ ಪಡೆದರೂ ಸ್ವಂತ ಅನುಭವ ಪಡೆಯದಿದ್ದರೆ ಡಾಕ್ಟರ್ ಆದರೂ ಪ್ರಯೋಜನವಿಲ್ಲ. ಬದುಕಿನ ಉದ್ದಕ್ಕೂ ನೂರಾರು ಸಮಸ್ಯೆಗಳು ಬರಬೇಕು. ಅದನ್ನು ಎದುರಿಸಿ ಜಯಶಾಲಿಗಳಾಗಿ ಮುಂದುವರಿಯಬೇಕು. ಇದೊಂದು ಸವಾಲಿನ ಆಟವಾಡಿ ಗೆದ್ದವನು ಬದುಕನ್ನು ಕಟ್ಟಿಕೊಳ್ಳುತ್ತಾನೆ.